ರಾಯಣ್ಣಗೆ ಈ ಪರಿಸ್ಥಿತಿ ಬಂದ್ರೆ ಇನ್ನೂ ನಾವು ಸುಮ್ಮನೆ ಕೂತ್ಕೊಂಡ್ರೆ ನಾವು ಈ ಸಮಾಜದಲ್ಲಿ ಅವಮಾನ ಅಂತ ನಾನು ಭಾವಿಸ್ತೀನಿ. ನನಗೆ ಎಷ್ಟೇ ಅನ್ಯಾಯ ಆದರೂ ನಾನು ಸುಮ್ಮನಿದ್ದೆ. 6 ವರ್ಷಗಳಿಂದ ನಿರಂತರವಾಗಿ ಕಿರುಕುಳ ಅನ್ಯಾಯ ಆಗ್ತಾನೆ ಇದ್ರೆ ಸುಮ್ಮನಿದ್ದೆ. ಆದ್ರೆ ರಾಯಣ್ಣನಿಗೆ ಅವಮಾನ ಮಾಡಿದ್ರೆ ನಾವು ಬೀದಿಗಿಳಿದು ಹೋರಾಟವನ್ನು ಮಾಡಬೇಕಾಗುತ್ತೆ ಅನ್ನೋದನ್ನ ಇವತ್ತು ಸಾಂಕೇತಿಕವಾಗಿ ತೋರಿಸಿದೀವಿ. ನೀನು ತಪ್ಪು ತಿಳ್ಕೊಂಡಿದ್ಯಾ, ಯಾರು ಇದರಿಂದ ಕುತಂತ್ರಿಗಳಿದ್ದಾರೆ ಅವ್ರಿಗೆ ಒಂದು ಸಂದೇಶವನ್ನು ಕಳ್ಕೊಳ್ತಾ ಇದ್ದೀನಿ. ನಾನು ಒಬ್ಬನೇ ಇಲ್ಲ, ಇಲ್ಲಿ ರಾಯಣ್ಣ ಅಭಿಮಾನಿಗಳು ಸಾವಿರಾರು ಜನ, ಲಕ್ಷಾಂತರ ಜನ ಹುಣಸೂರಲ್ಲಿದ್ದಾರೆ. ಇಲ್ಲಿವರೆಗಿದ್ದ ಲೆಕ್ಕನೇ ಬೇರೆ, ಇನ್ಮೇಲಿಂದ ಲೆಕ್ಕನೇ ಬೇರೆ. ಲೆಕ್ಕ ಕೊಡ್ಬೇಕಾಗುತ್ತೆ. ಪ್ರತಿಯೊಂದು ಆಟಕ್ಕೂ ಪ್ರತಿಯೊಂದು ನಾಟಕಕ್ಕೂ ನೀನು ಲೆಕ್ಕ ಕೊಡ್ಬೇಕಾಗುತ್ತೆ. ಎಲ್ಲ ಬರ್ಕೋತಾ ಇದೀವಿ. ಸರಿಯಾದ ಉತ್ತರವನ್ನ ನಿನಗೆ ರಣರಂಗದಲ್ಲೇ ಕೊಡ್ತೀವಿ ಅಂತ ಈ ಮೂಲಕ ಹೇಳ್ತೀನಿ. ಅವ್ರ ಮನಸ್ಸಿಗೆ ಹೋಗಿದೆ, ನೀನೆಂತ ದುರ್ವ್ಯಕ್ತಿ, ನೀನೆಂತ ಗುಳೆನರಿ ಅನ್ನೋದು ಗೊತ್ತಾಗಿದೆ. ಅವ್ರಿಗೆ ನೀವು ತಕ್ಕ ಪಾಠವನ್ನ ಕಲಿಸ್ತಾರೆ. ರಾಜಕೀಯ ಸನ್ಯಾಸವನ್ನು ಸ್ವೀಕಾರ ಮಾಡಲಿಕ್ಕೆ ನೀನು ರೆಡಿ ಆಗಿ. ಪೊಲೀಸ್ ಅಧಿಕಾರವನ್ನ ದುರ್ಬಳಕೆ ಮಾಡಿಕೊಂಡು ಪೊಲೀಸರ ಬಲ ಪ್ರಯೋಗ ಮುಖಾಂತರ ರಾಯಣ್ಣನ ಅಭಿಮಾನಿಗಳನ್ನ ಎದುರಿಸುವಂತ ಪ್ರಯತ್ನವನ್ನ ಈ ತಾಲೂಕಿನಲ್ಲಿ ಮಾಡ್ತಾ ಇದ್ದಾರೆ. ಈ ಶನಿವಾರ ತನಕ ಗಡುವು ಕೊಡ್ತೀವಿ. ಈ ಶನಿವಾರದ ನಂತರ ಅವರೇ ದೇಶ ಪ್ರೇಮಿ ರಾಯಣ್ಣನ ಸ್ಟ್ಯಾಚ್ಯೂನ್ನ ಅವರೇ ಮುಂದೆ ಬಂದು ಓಪನ್ ಮಾಡಲಿ, ನಾವು ಸ್ವಾಗತ ಮಾಡ್ತೀವಿ. ರಾಯಣ್ಣ ನನ್ನೊಬ್ಬರಿಗಲ್ಲ, ಈ ಊರಿಗೊಬ್ಬಲ್ಲ, ಎಲ್ಲರಿಗೂ ಸೇರಿದಂತವನು. ನಾಯಕರಾದವನಿಗೆ ತಾಯಿ ಹೃದಯ ಇರಬೇಕು, ಹೃದಯವಂತರಾಗಿರ್ಬೇಕು. ಇದೊಂದು ದುರಂತ. ಇವತ್ತು 80ನೇ ವರ್ಷದ ಸ್ವಾತಂತ್ರ್ಯೋತ್ಸವದ ದಿನದಂದು ಈ ರಾಯಣ್ಣನ ಪೂಜೆಯನ್ನು ಮಾಡಿ ಅಭಿಷೇಕ ಮಾಡಿ ಸ್ಥಾಪನೆ ಮಾಡಬೇಕು ಅಂತೇಳಿ ಇಲ್ಲಿನ ಯುವಕರು, ರಾಷ್ಟ್ರಾಭಿಮಾನಿಗಳು ತೀರ್ಮಾನವನ್ನು ಮಾಡಿದರು. ಅದಕ್ಕೆ ಕೆಲವರ ಅಧಿಕಾರ ಮದದಿಂದ, ಅಧಿಕಾರದ ಒಂದು ಏನೋ ದುರ್ಬಳಕೆಯಿಂದ ಇವತ್ತು ಇಲ್ಲಿ ಪೊಲೀಸ್ ಫೋರ್ಸನ್ನು ಹಾಕಿ ಇದನ್ನು ಓಪನ್ ಮಾಡೋಕ್ಕೆ ಬಿಡಲ್ಲ, ಯಾವುದೇ ಕಾರಣನೂ ಕೊಡ್ದೇ ಇದನ್ನು ಓಪನ್ ಮಾಡೋಕ್ಕೆ ಬಿಡಲ್ಲ ಅಂತೇಳಿ ಒಂದು ಲೆಟ್ರನ್ನ ಹಾಕಿ ಅವರನ್ನು ಎದುರಿಸುವಂಥದ್ದು, ಪೊಲೀಸ್ ಅಧಿಕಾರವನ್ನು ದುರ್ಬಳಕೆ ಮಾಡಿಕೊಂಡು ಪೊಲೀಸರ ಬಲ ಪ್ರಯೋಗ ಮುಖಾಂತರ ರಾಯಣ್ಣನ ಅಭಿಮಾನಿಗಳನ್ನು ಎದುರಿಸುವಂಥ ಪ್ರಯತ್ನವನ್ನು ಈ ತಾಲೂಕಿನಲ್ಲಿ ಮಾಡ್ತಾಯಿದ್ದಾರೆ. ನನಗೆ ಎಷ್ಟೇ ಅನ್ಯಾಯ ಆದ್ರೂ ನಾನು ಸುಮ್ಮನಿದ್ದೆ. 6 ವರ್ಷಗಳಿಂದ ನಿರಂತರವಾಗಿ ಕಿರುಕುಳ ಅನ್ಯಾಯ ಆಗ್ತಾನೇ ಇದ್ರೂ ಸುಮ್ಮನಿದ್ದೆ. ಆದರೆ ರಾಯಣ್ಣನಿಗೆ ಅವಮಾನ ಮಾಡಿದ್ರೆ ನಾವು ಬೀದಿಗಿಳಿದು ಹೋರಾಟವನ್ನು ಮಾಡಬೇಕಾಗತ್ತೆ ಅನ್ನೋದನ್ನು ಇವತ್ತು ಸಾಂಕೇತಿಕವಾಗಿ ತೋರಿಸಿದ್ದೀವಿ. ನೀನು ತಪ್ಪು ತಿಳ್ಕೊಂಡಿದ್ಯಾ, ಯಾರು ಇದರಿಂದ ಕುತಂತ್ರಿಗಳಿದ್ದಾರೆ ಅವ್ರಿಗೆ ಒಂದು ಸಂದೇಶವನ್ನು ಕಳ್ಕೊಳ್ತಾ ಇದ್ದೀನಿ. ನಾನು ಒಬ್ಬನೇ ಇಲ್ಲ, ಇಲ್ಲಿ ರಾಯಣ್ಣನ ಅಭಿಮಾನಿಗಳು ಸಾವಿರಾರು ಜನ, ಲಕ್ಷಾಂತರ ಜನ ಹುಣಸೂರಲ್ಲಿದ್ದಾರೆ. ಮೈಸೂರು ಜಿಲ್ಲೆಯಾದಂತೆ ಇದ್ದಾರೆ, ಕರ್ನಾಟಕದಾದ್ಯಂತ ಇದ್ದಾರೆ. ನಾನು ಬೀದಿಗೆ ಬರ್ದಂಗೆ ಇದಿರೋ ಒಂದೇ ಕಾರಣ ಏನಂದರೆ, ನಾನು ಎಲ್ಲ ನೋವುಗಳನ್ನು ಸಹಿಸ್ಕೊಂಡಿದ್ದೀನಿ. ಕಾರಣ ಅಷ್ಟೇ ದೊಡ್ಡವ್ರಿಗೆ ನೋವಾಗಬಾರ್ದು ಅಂತ. ಆದರೆ ನಿನ್ನ ಅನ್ಯಾಯ, ದುರಾಡಳಿತ, ಅಧಿಕಾರದ ದುರುಪಯೋಗ ಎಲ್ಲೇ ಮೀರ್ತಾ ಇದೆ, ಅತಿ ಆಗ್ತಾ ಇದೆ. ನಿನ್ನ ಕಾನೂನನ್ನು ನೀನು ರೂಪಿಸ್ಕೊಳ್ಳೋಕ್ಕಾಗಲ್ಲ. ನೀನು ಸಂವಿಧಾನ ಅಲ್ಲ, ಸಂವಿಧಾನದ ವಿರುದ್ಧವಾಗಿ, ಕಾನೂನಿನ ವಿರುದ್ಧವಾಗಿ ನೀನು ಪೊಲೀಸ್ ಇಲಾಖೆಯನ್ನು, ಇನ್ನಿತರ ಇಲಾಖೆಗಳನ್ನ ದುರ್ಬಳಕೆ ಮಾಡ್ಕೊಂಡು ಅಧಿಕಾರಿಗಳಿಗೆ ಕುಣಿಸ್ಕೊತಾ ನೀನೇನೇನು ಕೆಲಸ ಮಾಡ್ತಾಯಿದ್ದೆ ಎಲ್ಲ ತಾಲೂಕಿನ ಜನರಿಗೆ ಗೊತ್ತಿದೆ. ಇದನ್ನು ಯಾರು ಮಾಡ್ತಾಯಿದ್ದಾರೆ ಅನ್ನೋದು ಗೊತ್ತಿದೆ. ಅವ್ರು ಸುಮ್ಮನೆ ಇದ್ದಾರೆ ಅಂದರೆ ನೀನು ಅವರು ದುರ್ಬಲರು ಅಂದ್ಕೋಬೇಡ. ಮುಂದಿನ ದಿನಗಳಲ್ಲಿ ನಿನಗೆ ಸರಿಯಾದ ಪಾಠವನ್ನು ಕಲಿಸ್ತಾರೆ. ಅವ್ರ ಮನಸ್ಸಿಗೆ ಹೋಗಿದೆ, ನೀನೆಂಥ ದುರ್ವ್ಯಕ್ತಿ, ನೀನೆಂಥ ಗುಳ್ಳೆನರಿ ಅನ್ನೋದು ಗೊತ್ತಾಗಿದೆ. ಅವ್ರಿಗೆ ನಿನಗೆ ತಕ್ಕ ಪಾಠವನ್ನು ಕಲಿಸ್ತಾರೆ. ರಾಜಕೀಯ ಸನ್ಯಾಸತ್ವವನ್ನು ಸ್ವೀಕಾರ ಮಾಡಲಿಕ್ಕೆ ನೀನು ರೆಡಿಯಾಗಿರು. ಈ ಶನಿವಾರ ತನಕ ಗಡುವು ಕೊಡ್ತೀವಿ. ಈ ಶನಿವಾರದ ನಂತರ ಅವರೇ ದೇಶ ಪ್ರೇಮಿ ರಾಯಣ್ಣನ ಸ್ಟ್ಯಾಚ್ಯೂವನ್ನು ಅವರೇ ಮುಂದೆ ಬಂದು ನಿಂತು ಓಪನ್ ಮಾಡಲಿ, ನಾವು ಸ್ವಾಗತ ಮಾಡ್ತೀವಿ. ರಾಯಣ್ಣ ನನ್ನೊಬ್ಬನಿಗಲ್ಲ, ಈ ಊರಿಗೊಬ್ಬಲ್ಲ, ಎಲ್ಲರಿಗೂ ಸೇರಿದಂಥವನು. ನಾಯಕರಾದವನಿಗೆ ತಾಯಿ ಹೃದಯ ಇರಬೇಕು, ಹೃದಯವಂತರಾಗಿರಬೇಕು. ಬೇರೆ ಎಷ್ಟೇ ಸಣ್ಣ ಪುಟ್ಟ ತಪ್ಪುಗಳನ್ನು ಸಹಿಸ್ಕೊಂಡು ಮುಂದೆ ನಡಿಬೇಕು, ಎಲ್ಲರನ್ನು ತೊಗೊಂಡು. ಅದು ಇಲ್ಲ, ಅವ್ನು ಮಾಡ್ತಾಯಿದ್ದಾನೆ. ಅವ್ನು ಕಡಲೆಕಾಯಿ ಮಾರನ್ನು ಬಂದ್ರೂ ಸಹಿಸಲ್ಲ ಅಂದರೆ ನೀನು ಎಂಥ ರಾಜಕಾರಣಿ ಇರ್ಬೋದು. ಯಾರೋ ಒಬ್ಬ ಚಪ್ಪಲಿ ಮಾರ್ತಾವನೆ ಅಂದ್ರೆ 4 ಕಾಸು ಜಾಸ್ತಿ ಮಾಡಿದ್ರೆ ಅವನ ಮೇಲೂ ಭಯ, ಅವನೆಲ್ಲಿ ರಾಜಕಾರಣಿ ಆಗ್ಬಿಡ್ತಾನೋ, ಅವನೆಲ್ಲಿ ನನ್ನ ವಿರುದ್ಧ ನಿಂತ್ಕೊಬಿಡ್ತಾನೋ ಅನ್ನೋ ಭಯದಲ್ಲಿ ಇಷ್ಟೆಲ್ಲ ನಾಟಕ ಮಾಡ್ತಾಯಿದ್ರಿ. ನಾನು ಹೇಳಿದೆ, ಇಲ್ಲಿವರೆಗಿದ್ದ ಲೆಕ್ಕನೇ ಬೇರೆ, ಇನ್ಮೇಲಿಂದ ಲೆಕ್ಕನೇ ಬೇರೆ. ಲೆಕ್ಕ ಕೊಡಬೇಕಾಗುತ್ತೆ. ಪ್ರತಿಯೊಂದು ಆಟಕ್ಕೂ ಪ್ರತಿಯೊಂದು ನಾಟಕಕ್ಕೂ ನೀನು ಲೆಕ್ಕ ಕೊಡಬೇಕಾಗುತ್ತೆ. ಎಲ್ಲ ಬರ್ಕೋತಾ ಇದ್ದೀವಿ. ಸರಿಯಾದ ಉತ್ತರವನ್ನು ನಿನಗೆ ರಣರಂಗದಲ್ಲೇ ಕೊಡ್ತೀವಿ ಅಂತ ಈ ಮೂಲಕ ಹೇಳ್ತೀನಿ. ಒಂದು ಲೆಟ್ರ್ ಬಂದಿದ್ರೆ ಇಲ್ಲಿ ಸಮುದಾಯದ ನಡುವೆ ವಿಷಬೀಜ ಬಿತ್ತುತ್ತೆ ಅಂತೇಳಿ ಈ ರಾಯಣ್ಣ ಸ್ಟ್ಯಾಚ್ಯೂ ಮಾಡಬೇಡಿ ಅಂತೇಳಿ ಇಡೀ ಗ್ರಾಮಸ್ಥರೆಲ್ಲರೂ ಒಂದು 3,500 ಜನ ಸೈನ್ ತೊಗೊಂಡಿದ್ದಾರೆ. ಫಸ್ಟು ಅವ್ರನ್ನೆಲ್ಲ ಕೂರಿಸಿ, ಎಲ್ಲ ಕೋಮಿನ ಜನರನ್ನ ಕೂರಿಸಿ ಮಾತಾಡೇ ಅವ್ರು ಮಾಡಿರೋದು. ಪಾಪ ಹುಡುಗರು ಭಾಳ ಆಸೆಯಿಂದ ಮಾಡಿದ್ದಾರೆ.
ಅವು 3,000 ಜನ ಈ ಗ್ರಾಮಸ್ಥರು ಸೈನ್ ಮಾಡಿಕೊಟ್ಟಿದ್ದಾರೆ, ಇಲ್ಲಿ ನಮ್ಮೂರಲ್ಲಿ ಒಂದು ಸ್ಟ್ಯಾಚ್ಯೂ ಮಾಡಿಕೊಡಿ ಅಂತ. ಒಂದು ಲೆಟ್ರ್ ಬಂದಿದೆ ನಿನಗೆ, ತೋರಿಸು. ಯಾರು ಲೆಟ್ರ್ ಕೊಟ್ಟಿದ್ದಾರೆ ತೋರಿಸು. ನೀನು ಸುಮ್ಮನೆ ಇಲ್ದಿರೋದನ್ನ ನೀನೇ ಬೀಜ ಬಿತ್ತಿ ಹಿಂಗಿದೆ. ನಿನಗೆ ರಾಯಣ್ಣ ಸ್ಟ್ಯಾಚ್ಯೂ ಓಪನ್ ಮಾಡಿದ್ರೆ ನಿನಗೇನಪ್ಪ ಕಷ್ಟ? ನೀನೇ ಬಂದು ಓಪನ್ ಮಾಡೋ, ನಿನಗೇ ಲಾಭ ಆಗುತ್ತೆ. ನೀನೇ ಇದೇ ಸಮಾಜದ ಜನ ನಿನ್ನ ಒತ್ಕೊಂಡು ಮೆರೆಸ್ತಾರೆ. ಅದು ಬಿಟ್ಬಿಟ್ಟು ನೀನು ಅದು ಮಾಡಲ್ಲ ಇದು ಮಾಡಲ್ಲ ಅಂದರೆ ಮೆರೆಸಿರೋರಿಗೆ ತುಳಿಯೋದು ಗೊತ್ತಿದೆ, ತುಳಿತಾರೆ. ಖಂಡಿತ ಎಚ್ಚರಿಕೆ ಇದು. ರಾಯಣ್ಣನಿಗೆ ಈ ಪರಿಸ್ಥಿತಿ ಬಂದರೆ ಇನ್ನೂ ನಾವು ಸುಮ್ಮನೆ ಕೂತ್ಕೊಂಡ್ರೆ ನಾವು ಈ ಸಮಾಜದಲ್ಲಿ ಹುಟ್ಟಿರೋದೇ ಅವಮಾನ ಅಂತ ನಾನಾದ್ರು ಭಾವಿಸ್ತೀನಿ. ನಾನೊಬ್ಬ ಚೆನ್ನಾಗಿದ್ಬಿಟ್ರೆ ಆಯಿತಾ? ಈ ಸಮಾಜದ ಜನರು ಚೆನ್ನಾಗಿರ್ಬೇಡ್ವಾ? ಬೇರೆ ಬಡವರು ಚೆನ್ನಾಗಿರ್ಬೇಡ್ವಾ? ಬೇರೆ ಸಮಾಜದವ್ರು ಚೆನ್ನಾಗಿರ್ಬೇಡ್ವಾ? ರಾಯಣ್ಣನ ಸ್ಟ್ಯಾಚ್ಯೂ ಕಲ್ಕುಂಡ್ಕೆ ಗ್ರಾಮದಲ್ಲಿ ನಿಂತರೆ ನಿನಗೇನು ಕಷ್ಟ? ನಿನಗೇನು ಕಳ್ಕೊಳ್ಳೋದೇನು? ನೀನು ಮಾಡಿದ್ಯಾ? ಇಷ್ಟು ವರ್ಷದಿಂದ ಏನು ಕಟ್ಟಿ ಹಾಕಿದ್ವಿ? ಸ್ಟ್ಯಾಚ್ಯೂ ಒಂದು ಅಂಬೇಡ್ಕರ್ ಸ್ಟ್ಯಾಚ್ಯೂ ಕೊಟ್ಟಿದ್ಯಾ? ಒಂದು ವಾಲ್ಮೀಕಿ ಸ್ಟ್ಯಾಚ್ಯೂ ಕೊಟ್ಟಿದ್ಯಾ? ಒಂದು ಕನಕದಾಸ ಸ್ಟ್ಯಾಚ್ಯೂ ಕೊಟ್ಟಿದ್ಯಾ? ಏನೂ ಮಾಡಿಲ್ಲ. ಎಲ್ಲರನ್ನ ಬಳಸ್ಕೊಂಡು ಬಿಸಾಕಿದ್ಯಾ? ಖಂಡಿತ ಇದು ಬರೀ ಸಿಂಪಲ್ ಅಷ್ಟೇ. ಅವ್ರೇನೋ ಅನ್ಕೊಂಬಿಟ್ಟಿರೋದು ಎದುರಿಸ್ಬಿಡ್ಬೋದು, ಪೊಲೀಸ್ ಹೇಳ್ಸಿ ಅಧಿಕಾರವನ್ನು ಬಲಪ್ರಯೋಗ ಪಡಿಸಿ ಎದುರಿಸ್ಬಿಡ್ಬೋದು ಅಂತ ಹೇಳೋದು ಯಾವುದೇ ಕಾರಣಕ್ಕೂ ಎದುರ್ಕೊಳ್ಳಲ್ಲ. ಇಲ್ಲಿರ್ತಕ್ಕಂಥವ್ರು ಜನರೇಷನ್ Z ಜನ್ರೇಷನ್ ಅವರು ಯಾವುದೇ ಕಾರಣಕ್ಕೂ ಯಾವುದೇ ದೌರ್ಜನ್ಯಕ್ಕೆ ಬಗ್ಗೋದಿಲ್ಲ. ಮುಂದಿನ ದಿನಗಳಲ್ಲಿ ಇದಕ್ಕೆ ಉತ್ತರವನ್ನು ತಾವು ಎದುರಿಸಬೇಕಾಗತ್ತೆ. ಇದು ನನ್ನ ಕಡೆಯ ಎಚ್ಚರಿಕೆ.